ರಾಜೀನಾಮೆ ಬಿಜೆಪಿಯವರು ಆಗ್ರಹ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಬೇರೆ ಅಸ್ತ್ರ ಆಗ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಮಾತಾಡ್ಬೇಕಂದ್ರೆ ಏನಿಲ್ಲ. ಈಗ ಪ್ರಜ್ವಲ್ ರೇವಣ್ಣ ಕೇಸ್ ಏನಾಗಿತ್ತು ಅದನ್ನ ಡಿಫೆಂಡ್ ಮಾಡ್ಕೊಳಕ್ಕೆ ಅವರ ಲೀಡರ್ಗಳ ಹತ್ರ ಏನೂ ಇಲ್ಲ. ಏನ್ ಮಾತಾಡಿದ್ರು ಅದನ್ನ ಯಾರು ಬಿಡುಗಡೆ ಮಾಡಿದ್ರು, ಇದನ್ನ ಯಾರು ಬಿಡುಗಡೆ ಮಾಡೋರು ಅಂತೇಳಿ ಒಂದು ಡೈವರ್ಟ್ ಮಾಡೋ ತರ ಮಾತಾಡ್ತಿದ್ರಲ್ಲ. ಇವತ್ತು ಏನೋ ಒಂದು ಯಾರೋ ಅಧಿಕಾರಿಗಳು ಇನ್ನೊಬ್ರು ಏನ್ ಮಾಡಿದಾರೋ ಅದನ್ನ SIT ತನಿಖೆಯಲ್ಲಿ ಹೊರಗೆ ಬರುತ್ತೆ. ಅದನ್ನ ತಗೊಂಡು ನಮ್ಮ ಮಂತ್ರಿಗಳು, ನಮ್ಮ ಜನಪ್ರಿಯ ಮಂತ್ರಿಗಳನ್ನ ಇಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಬಳ್ಳಾರಿ ಅಭಿವೃದ್ಧಿನ ಮಾಡ್ಕೊಂಡು ಹೋಗ್ತಿರೋ ಮಂತ್ರಿಗಳನ್ನ ಬೇಕಂತೇಳಿ ಯಾವುದೋ ಒಂದು ಇಶ್ಯೂ ಬೇಕು ನಮಗೆ, ಬಿಜೆಪಿ ಅವರಿಗೆ ಮಾತಾಡೋಕ್ಕಿಲ್ಲ. ನೈತಿಕವಾಗಿ ನಾವು ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡಬೇಕಂದ್ರೆ ನಮ್ಮ ಹತ್ರ ಏನೂ ಸಬ್ಜೆಕ್ಟ್ ಇಲ್ಲ ಅಂತೇಳಿ ಎಲ್ಲಿಂದನೋ ಯಾರೋ ಮಾಡಿದ ತಪ್ಪಿಗೆ ನಮ್ಮ ಮಂತ್ರಿಗಳನ್ನ ಅವ್ರನ್ನ ಹೊಣೆ ಮಾಡಿ ಅವ್ರ ವಿರುದ್ಧವಾಗಿ ಇವ್ರು ಮಾತಾಡಿ ರಾಜೀನಾಮೆ ಕೊಡಂತೇಳಿ ಕೇಳ್ತಿದ್ದಾರೆ. ನಾವಿವತ್ತು ನಮ್ಮ ಆಂಜನೇಯಣ್ಣ ಆಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಮುಂಡ್ರಿ ನಾಗರಾಜಣ್ಣ ಆಗಿರ್ಬೋದು, ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಸೇರಿ ಇಂಥ ಮಂತ್ರಿಗಳು ಸಿಗಬೇಕಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆ ಜನತೆಗೆ ಭಾಳ ಒಂದು ಒಳ್ಳೆಯದ ಆಗಿದೆ. ನಮ್ಮ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಂಥ ಜಿಲ್ಲೆ ಉಸ್ತುವಾರಿ ಸಚಿವರನ್ನು ಕೊಟ್ಟಿದ್ದಾರೆ. ಇಂಥವ್ರನ್ನ ಬಿಜೆಪಿಯವರು ಹೇಳ್ತಿರ್ತಾರೆ, ಆದರೆ ಇಷ್ಟು ದೊಡ್ಡ ಜನ ಅವ್ರ ಹಿಂದೆ ಇದ್ದಾರೆ. ಅವರು ಯಾರೋ ಅಧಿಕಾರಿಗಳು ಇನ್ನೊಬ್ಬರು ಬ್ಯಾಂಕ್ ಅವರು ಮಾಡಿದ ತಪ್ಪಿಗೆ ನಮ್ಮ ಮಂತ್ರಿಗಳನ್ನ ತಾವು ಯಾವ್ದರಲ್ಲಿ ತಪ್ಪು ಹಿಡಿಬಾರ್ದಂತೇಳಿ ನಾವು ಒಂದು ಮನವಿಯನ್ನು ಅವ್ರನ್ನ ಕೇಳ್ತೀವಿ. ತಮ್ಮ ಬೆಂಬಲಿಗರನ್ನು ಮತ್ತು ಆಫೀಸರ್ ನಿಯಂತ್ರಣ ಮಾಡಲು ಫೇಲ್ ಆದಂತ ಇಲ್ಲ, ಆ ಥರ ಅಲ್ಲ. ಈಗ ನೋಡಿ, ಅವರು ಮಂತ್ರಿಯಾಗಿ 9 ತಿಂಗಳಾಗಿತ್ತು, ಎಲ್ಲ ಸೆಟ್ರೇಟ್ ಮಾಡ್ಕೊಂತಿದ್ರು. ಒಂದೊಂದು ಅವ್ರು ಭಾಳಷ್ಟು ಕನಸುಗಳನ್ನ ಕಟ್ಕೊಂಡಿದ್ರು. ಈ ಪರಿಸ್ಥಿತಿ ಏನೋ ಅವ್ರಿಗೆ ಖಾತೆ ಸಿಕ್ಕಿತ್ತಲ್ಲ, ಆ ಖಾತೆಯಲ್ಲಿ ನಾನು ವಾಲ್ಮೀಕಿ ಸಮುದಾಯಕ್ಕೆ ಇದು ಮಾಡಬೇಕು, ಹಿಂದುಳಿದ ವರ್ಗದ ಜನತೆಗೆ ಇದು ಮಾಡ್ಬೇಕಂತೇಳಿ ಭಾಳಷ್ಟು ಕನಸುಗಳನ್ನ ಇಟ್ಕೊಂಡಾಗ ಎಲ್ಲೋ ಒಂದು ರೀತಿಯಲ್ಲಿ ಯಾರೋ ಒಂದು ತಪ್ಪು ಮಾಡಕ್ ಹೋದಾಗ ಎಲ್ಲವೂ ನಮ್ಮ ಕಣ್ಣಿಗೆ ಕಾಣುತ್ತಾ. ಈಗ ನಿಮ್ದೇ ಕಂಪ್ನಿ ಇರುತ್ತೆ. ಈಗ ನೋಡಿ, ಒಂದು ಮಂತ್ರಿ ಆದ್ಮೇಲೆ ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಎಲ್ಲರೂ ಬರ್ತಿರ್ತಾರೆ ನಮ್ಮ ಆಫೀಸ್ಗಳಿಗೆ. ಈಗ ನನ್ನ ಆಫೀಸ್ಗೆ ಆಗಿರ್ಬೋದು, ಮಂತ್ರಿ ಅವ್ರ ಆಫೀಸ್ಗೆ ಆಗಿರ್ಬೋದು, ಇಂಥ ಕೆಲಸ ಇದೆ ಸರ್ ನಮಗೆ ಈ ಮಾಡ್ಕೊಡಿ ಅಂತ ಎಲ್ಲರೂ ಬಂದಾಗ ನಾವು ಪಾರ್ಟಿ, ನೀನು ಬಿಜೆಪಿಯಲ್ಲಿ ಇದ್ದೆ ನಾನು ಕೆಲಸ ಮಾಡ್ಕೊಡಲ್ಲಪ್ಪ, ನೀನ್ ದಳದಲ್ಲಿದ್ದೆ ನಾನು ಕೆಲಸ ಮಾಡ್ಕೊಡಲ್ಲ ಅಂತ ಹೇಳಕ್ಕಾಗಲ್ಲ. ಇನ್ಸಿಡೆಂಟ್ ಆಗಿತ್ತು ಮಂತ್ರಿ ಇದ್ದಾಗ, ಅವ್ರ ಮಂತ್ರಿ ಜೊತೆ ಇದ್ದಾಗ ಅಲ್ಲಿ ಕೂಡ ಆಗಿತ್ತು. ಇದೆಲ್ಲ ಗೊತ್ತಿದೆಲ್ಲ ಮೋಸ ಹೋದ್ರೆ ಅಲ್ಲ, ಮೋಸ ಹೋಗೋದು ವಿಚಾರ. ಈಗ ಬರ್ತಿರ್ತಾರೆ, ಈಗ ಎಲ್ಲರೂ ಒಳ್ಳೆಯವರು ಕೆಟ್ಟವ್ರು ಎಲ್ಲರೂ ಆಫೀಸಿಗೆ ಬರ್ತಿರ್ತಾರೆ, ಕೆಲ್ಸಗಳು ಕೇಳ್ತಿರೋ ಅಂದಾಗ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನೀನು ಬರಬೇಡಪ್ಪ ಅನ್ನಕ್ಕಾಗತ್ತಾ? ಒಂದು ಮನುಷ್ಯಗೆ ಮಾನತ್ವ ಇರುತ್ತಲ್ಲ. ಬಂದಿರ್ತಾರೆ, ಅವರು ಕೂತಿರ್ತಾರೆ, ಏನೋ ಕೆಲಸ ಕೇಳಿರ್ತಾರೆ, ಮಾಡಿಸ್ಕೊಂಡು ಹೋಗಿರ್ತಾರೆ. ಹೊರತು ನಮ್ಮ ಮಂತ್ರಿಗಳಿಂದ ಅವರಿದ್ದಾರೆ ಅನ್ನೋಕೆ ತಪ್ಪಾಗುತ್ತೆ. ಬಿಜೆಪಿ ಅವ್ರು ಹೇಳ್ತಾರೆ, ಬಿಜೆಪಿ ಅವ್ರಿಗೆ ಇಶ್ಯೂ ಬೇಕು ಗುರು. ತೆಲಂಗಾಣ ಕಳಿಸಿದೀವಿ ಅಂತಾರೆ, ನಾಳೆ ಬೆಳಗ್ಗೆ ಇನ್ನೊಂದ್ ಕಡೆ ಕಳಿಸಿದೀವಿ ಅಂತಾರೆ, ಇಡೀ ಭಾರತ ದೇಶಕ್ಕೆ ನಾವೇ ಕಳಿಸಿದೀವಿ ಅಂತ ಕೂಡ ಬಿಜೆಪಿ ಅವ್ರು ಹೇಳ್ತಾರೆ. ಅದಕ್ಕೇನು ತನಿಖೆ, SIT ತನಿಖೆ ರಚನೆ ಆಗಿದೆ, SIT ತನಿಖೆ ಮಾಡುತ್ತೆ. SIT ತನಿಖೆ ಮಾಡಿದ್ಮೇಲೆ ಎಲ್ಲ ಸತ್ಯಾಂಶಗಳು ಹೊರಗೆ ಬರ್ತಾವಲ್ಲ. ರಾಜೀನಾಮೆ ಯಾಕೆ ಕೊಡ್ಬೇಕು? ತಪ್ಪೇ ನಾವು ಮಾಡಿಲ್ಲ, ನಾವು ರಾಜೀನಾಮೆ ಯಾಕೆ ಕೊಡ್ಬೇಕು? ನಾವು ತಪ್ಪು ಮಾಡಿದಾಗ, ಇಷ್ಟಕ್ಕೆ ಮುಂಚೆ ಯಾರನ್ನ ಬೇರೆಯವ್ರು ತಪ್ಪು ಮಾಡಿದ್ರೆ ಅವ್ರು ರಾಜೀನಾಮೆ ಕೊಟ್ಟರು, ಯಾರೋ ಮಾಡಿದ ತಪ್ಪಿಗೆ ಇಷ್ಟು ಒಳ್ಳೆ ವ್ಯಕ್ತಿನ ರಾಜೀನಾಮೆ ಮಾಡಂತವ್ರು ಹೇಳ್ತಾರೆ. ಈಶ್ವರಪ್ಪನವ್ರದ್ದು ಪ್ರಕರಣ ಅದು ಬೇರೆ. ಅದರಲ್ಲಿ ಈಶ್ವರಪ್ಪ ಖುದ್ದು ನನಗೆ 40% ಕೇಳ್ತಿದ್ದಾನೆ ಅಂತೇಳಿ ಕಾಂಟ್ರಾಕ್ಟರ್ ಹೆಸರು ಬರ್ದೋಗಿದ್ದ, ಅದು ಪ್ರಕರಣ. ಸಚಿವರ ಮೌಖಿಕ ಆದೇಶ ಅಂತೇಳಿ ಅವರು ಬರ್ದಿದ್ದಾರೆ ಅಂತ ನಮಗೆ ಅಲ್ಲಿ ಯಾವುದೋ ನಿಮ್ಮ ಮೀಡಿಯಾದಲ್ಲಿ ಬಂದಂಥ ನ್ಯೂಸಲ್ಲೇ ನಾನು ನೋಡಿದೆ. ಮೌಖಿಕ ಆದೇಶ ಅಂದರೆ ಈಗ ಆಫೀಸರ್ಗಳು ಕೆಲವಷ್ಟು ಮಂದಿ ಬೇರೆ ಚಿಕ್ಕ ಆಫೀಸರ್ಗಳು ಏನೋ ಒಂದು ಹೇಳಕ್ಕೆ ಏನಂತಾರೆ, ಸಚಿವರು ಹೇಳಿದಾರಪ್ಪ ನೀನು ಮಾಡಬೇಕು ಅಂತೇಳಿ. ಈಗ ಇಲ್ಲೇ ಬಳ್ಳಾರಿ ಅಲ್ಲಪ್ಪ, ಯಾವುದೋ ಸಣ್ಣ ಆಫೀಸಲ್ಲಿ MLA ಹೇಳಿದಾರಂತಪ್ಪ ಮಾಡ್ಬೇಕಂತೇಳಿ ನಾವು ಹೇಳ್ದಂಗೆ 100 ಹೇಳ್ತಿರ್ತಾರೆ. ಅವ್ರದೇ ಖಾತೆ, ಅವ್ರದೇ ಜವಾಬ್ದಾರಿ ಇರ್ತದೆ. ಒಂದು ಮನುಷ್ಯ ಒಂದು ತಪ್ಪು ಕೆಲಸ ಮಾಡ್ಬೇಕಂದಾಗ ಬೇರೆ ಅವ್ರನ್ನ ಹೆಸರುಗಳು ಸೇರಿಸ್ಕೊಂಡು, ದೊಡ್ಡವ್ರ ಹೆಸರುಗಳು ಸೇರಿಸ್ಕೊಂಡು ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಬಹಳಷ್ಟು ಅವ್ಯವಹಾರ ನಡೆದಾಗ ಮಿನಿಸ್ಟರ್ ಹೆಸರು ದುರ್ಬಳಕೆ ಮಾಡಿಕೊಂಡು ಯಾರು ಒಂದು ದುರುದ್ದೇಶದಿಂದ ಏನೋ ಒಂದು ಕೆಲಸ ಮಾಡಬೇಕು, ಇಂಥ ಪರಿಶಿಷ್ಟ ಪಂಗಡ ಸಂಘ ಇದು ಉದ್ದೇಶ. ನಾವು ಏನಿಲ್ಲ, ಪೀಸ್ಫುಲ್ ಮಾರ್ಚು ತಗೊಂಡೋಗಿ DC ಅವ್ರ ಮುಖಾಂತರ ನಮ್ಮ DCM ಅವ್ರಿಗೆ, CM ಅವ್ರಿಗೆ ಒಂದು ಮನವಿ ಪತ್ರ, ನಮ್ಮ ನಾಗೇಂದ್ರಣ್ಣ ಅವ್ರನ್ನ ರಾಜೀನಾಮೆ ತಗೋಬಾರ್ದು ಅಂತೇಳಿ ನಮ್ದೇನು ಮನವಿ ಇದೆ ಇದು ಇವತ್ತು ಕೊಡ್ತೀವಿ. ನಾಳೆ ನಾವು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ.